ಬೆಂಗಳೂರಿನಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಜಾತಿ ಗಣತಿಯ ಸಮೀಕ್ಷೆ. ಸಿಲಿಕಾನ್ ಸಿಟಿ ವ್ಯಾಪ್ತಿಯಲ್ಲಿ ಕುಂಠಿತ ಸಾಗ್ತಾ ಇರುವ ಜಾತಿ ಜನಗಣತಿ 2 ದಿನದಲ್ಲಿ ಆಗಿದ್ದು ಕೇವಲ 1.19 ಲಕ್ಷ ಗಣತಿ ಮಾತ್ರ. ನಿನ್ನೆಯಿಂದ ವೇಗ ಪಡೆದಿರುವ ಮನೆ ಸಮೀಕ್ಷೆ. ಮೊದಲ ದಿನ 24,000 ಕುಟುಂಬಗಳ ಸಮೀಕ್ಷೆ, ಎರಡನೇ ದಿನ 95,000 ಮನೆಗಳ ಸಮೀಕ್ಷೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲೂ ಕೂಡ ನಡೆದಿರುವ ಜಾತಿ ಗಣತಿ. ಬೆಂಗಳೂರಿನಲ್ಲಿ ನಿಗದಿತ ಗುರಿ ಮುಟ್ಟದ ಸಮೀಕ್ಷಾ ಕಾರ್ಯ. ಹಲವು ಕಡೆ ಮನೆಗಳಿಗೆ ತೆರಳಿದಾಗ ಸದಸ್ಯರೇ ಇರುವುದಿಲ್ಲ. ಕೆಲವು ಕಡೆ ಸರ್ವರ್ ಸಮಸ್ಯೆ, ಅಪ್ಲೋಡ್ ಸಮಸ್ಯೆ, ಕೆಲವು ಕಡೆ ಸ್ವ ಮಾಹಿತಿ ನೀಡೋಕೆ ನಾಗರಿಕರ ಹಿಂದೇಟು. ಹೀಗಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ದಿನದ ಗುರಿಯನ್ನು ಮುಟ್ಟುತ್ತಾ ಇಲ್ಲ ಸಮೀಕ್ಷೆ. ಇವರು ಅನ್ಕೊಂಡಿದ್ರಲ್ಲ ಒಂದಿನದಲ್ಲಿ ಇಷ್ಟು ರೀಚ್ ಆಗಲೇಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಹಲವು ಸಮಸ್ಯೆ, ಟೆಕ್ನಿಕಲ್ ಪ್ರಾಬ್ಲಮ್ಮು, ಮಾಹಿತಿಯೇ ಅಪ್ಲೋಡ್ ಆಗ್ತಾ ಇಲ್ಲ, ಸರ್ವರ್ ಬ್ಯುಸಿ ಅಂತ ತೋರಿಸ್ತಾ ಇದೆ, ನೆಟ್ವರ್ಕೇ ಇಲ್ಲ, ಈ ಥರದೊಂದಷ್ಟು ಸಮಸ್ಯೆ. ಇನ್ನು ಕೆಲವು ಕಡೆಯಲ್ಲಿ ಬೆಂಗಳೂರು ಅಲ್ವಾ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸಕ್ಕೆ ಹೋಗೋರೇ ಇರ್ತಾರೆ. ಯಾವಾಗ ಮನೆಗೆ ಬರ್ತಾರೆ, ಯಾವಾಗ ಮನೇಲಿ ಇರಲ್ಲ ಅನ್ನೋದು ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಿರಲ್ಲ. ಸೊ ಸಮೀಕ್ಷೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಬೀಗ ಹಾಕಿರುತ್ತೆ, ಮನೇಲಿ ಯಾರೂ ಇರೋದಿಲ್ಲ. ಮತ್ತೆ ಹೇಗೆ ನಿಮಗೆ ಮಾರ್ನಿಂಗ್ ಹೋಗ್ತೀರಾ ಅಂತಂದರೆ ಆಗ್ಲೂ ಯಾರೂ ಇರೋದಿಲ್ಲ. ಅದೊಂದು ರೀತಿಯಲ್ಲಿ ಸಮಸ್ಯೆ. ಇನ್ನು ಕೆಲವು ಕಡೆಯಲ್ಲಿ ನಾವು ಯಾಕೆ ನಮ್ಮದು ಸಂಪೂರ್ಣ ಡೀಟೇಲ್ಸ್ ಕೊಡಬೇಕು, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟರೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಈ ಥರದ ಸಮಸ್ಯೆ. ಹಾಗಾಗಿ ಕೆಲವರು ಡೀಟೇಲ್ಸ್ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಹಾಗಾಗಿ ಅಂದುಕೊಂಡ ಮಟ್ಟಿಗೆ ಸಮೀಕ್ಷೆ ಸಾಗ್ತಾ ಇಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಸಮೀಕ್ಷೆ ಆಗಿದೆ? ಪಶ್ಚಿಮ ನಗರ ಪಾಲಿಕೆಯಲ್ಲಿ 40,112 ಕುಟುಂಬಗಳ ಸಮೀಕ್ಷೆ ಆಗಿದೆಯಂತೆ. ಉತ್ತರ ನಗರ ಪಾಲಿಕೆಯಲ್ಲಿ 31,363 ಕುಟುಂಬಗಳ ಸಮೀಕ್ಷೆ ಆಗಿದೆ. ಪೂರ್ವ ಪಾಲಿಕೆಯಲ್ಲಿ 17,269 ಕುಟುಂಬಗಳ ಸಮೀಕ್ಷೆ ಆಗಿದೆ. ದಕ್ಷಿಣ ಪಾಲಿಕೆಯಲ್ಲಿ 16,445 ಕುಟುಂಬಗಳ ಸಮೀಕ್ಷೆ ಆಗಿದೆ. ಕೇಂದ್ರ ಪಾಲಿಕೆಯಲ್ಲಿ 14,288 ಕುಟುಂಬಗಳ ಸಮೀಕ್ಷೆ ಆಗಿದೆ. ಬಟ್ ಸಮೀಕ್ಷೆ ಆಗ್ತಾನೆ ಇಲ್ಲ ಅಂತಲ್ಲ. ಇವ್ರು ಅನ್ಕೊಂಡಿದ್ರಲ್ಲ, ಒಂದು ಡೆಡ್ಲೈನ್ ಮಾಡ್ಕೊಂಡಿದ್ರಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಹಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ಅಂದುಕೊಂಡ ಮಟ್ಟಿಗೆ ಅಂದುಕೊಂಡ ದಿನದ ಒಳಗಡೆ ಸಮೀಕ್ಷೆ ನಡೆಯುವುದು ತೀರಾ ಕಷ್ಟ ಅಂತ ಕಾಣಿಸುತ್ತೆ ಶಿವು. ಶಿವು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಾಕಷ್ಟು ಸಮಸ್ಯೆಗಳು ಸಮೀಕ್ಷೆಗೆ ಎದುರಾಗ್ತಾ ಇರೋದು. ಇದನ್ನ ನೋಡ್ತಾ ಇದ್ರೆ ಅಂದ್ಕೊಂಡಿದ್ದ ದಿನಕ್ಕೆ ಅಂದ್ಕೊಂಡಿದ್ದ ಮಟ್ಟಿಗೆ ಸಮೀಕ್ಷೆ ಆಗೋದು ಡೌಟ್ ಅಂತ ಕಾಣಿಸುತ್ತೆ. ನೀತಿ, ಈಗಾಗಲೇ ಸೆಪ್ಟೆಂಬರ್ 22ರಿಂದ ರಾಜ್ಯ ಮಟ್ಟದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಬೆಂಗಳೂರಿನಲ್ಲಿ 2 ದಿನ ಸಮೀಕ್ಷೆ ಈಗಾಗಲೇ ಕಾರ್ಯ ಮುಗಿದಿದೆ. ಯಾಕಂದ್ರೆ ಮೊನ್ನೆಯಿಂದ ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲೂ ಕೂಡ ಗಣತಿ ಪ್ರಾರಂಭವಾಗಿದೆ. ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ವೆ ನಡೆಯುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಒಂದು ಕಡೆ ಶಿಕ್ಷಕರ ಸಿಬ್ಬಂದಿಗಳ ಕೊರತೆ, ಮತ್ತೊಂದು ಕಡೆ ಸರ್ವರ್ ಸಮಸ್ಯೆ, ಅಪ್ಲೋಡ್ ಆಗ್ತಾ ಇರಲಿಲ್ಲ. ಜೊತೆಗೆ ಒಂದು ಕುಟುಂಬದ ಮಾಹಿತಿಯನ್ನ ಅಪ್ಲೋಡ್ ಮಾಡೋದಕ್ಕೆ ಸುಮಾರು ಅರ್ಧ ಗಂಟೆ ಬೇಕಾಗಿತ್ತು. ಇದೀಗ ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ಅಷ್ಟೇ ಸಮಯ ತೆಗೆದುಕೊಳ್ತಾ ಇದೆ. ಒಂದು ಕುಟುಂಬದ ಸಮೀಕ್ಷೆಯನ್ನ ಮಾಡೋದಕ್ಕೆ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆ ಸಮಯವನ್ನ ತೆಗೆದುಕೊಳ್ತಾ ಇದೆ. ನಿನ್ನೆ ಅಷ್ಟೇ ಕೇಂದ್ರ ಸಚಿವ ಸೋಮಣ್ಣ ಅವರು ಕೂಡ ಗಣತಿದಾರರಿಗೆ ಅಸಮಾಧಾನವನ್ನ ಹೊರಹಾಕಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಯಾಕೆಂದ್ರೆ ಒಂದು ಸೋಮಣ್ಣ ಅವರ ಕುಟುಂಬದ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಸುಮಾರು 3/4 ಗಂಟೆ ಸಮಯವನ್ನ ತೆಗೆದುಕೊಂಡಿತ್ತು. ಹಾಗೆ ಜನಸಾಮಾನ್ಯರ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಮತ್ತಷ್ಟು ಸಮಯ ಅಲ್ಲಿ ವ್ಯರ್ಥ ಆಗತ್ತೆ. ಕೇಂದ್ರ ಸಚಿವರಿಗೆ ಅಷ್ಟು ಸಮಯ ತೆಗೆದುಕೊಂಡಿದೆ ಅಂದ್ರೆ ಜನಸಾಮಾನ್ಯರ ಕಥೆ ಏನು, ಈ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಹಾಗೆ ಅಪ್ಲೋಡ್ ಸಮಸ್ಯೆ, ಸರ್ವರ್ ಸಮಸ್ಯೆ ಕೂಡ ಬೆಂಗಳೂರು ನಗರ ವ್ಯಾಪ್ತಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಕಾಣಿಸ್ತಾ ಇದೆ. ಹೀಗಾಗಿ ನಿಗದಿತ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ರಾಮೀಣ ಪ್ರದೇಶಗಳ ಇಡೀ ರಾಜ್ಯಾದ್ಯಂತ ಸುಮಾರು ಪ್ರತಿದಿನಕ್ಕೆ 20 ಲಕ್ಷ ಗಣತಿದಾರರ ಸಮೀಕ್ಷೆಯನ್ನ ಈಗ ಗುರಿಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಅದರಲ್ಲಿ ರೀಚ್ ಆಗ್ತಾ ಇರುವಂತದ್ದು 4-5 ಲಕ್ಷ, 6 ಲಕ್ಷಕ್ಕೆ ಬಂದು ನಿಂತಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ 10 ಲಕ್ಷ ಪ್ರತಿದಿನ ನಾವು ಸಮೀಕ್ಷೆಯನ್ನ ಮಾಡಬೇಕು ಅನ್ನುವಂತ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಆದ್ರೆ ಅದು ಆಗ್ತಾ ಇಲ್ಲ. ಮೊದಲ ದಿನ ಕೇವಲ 24,000 ಮಾತ್ರ ಸಮೀಕ್ಷೆಯನ್ನ ಮಾಡಲಾಗಿತ್ತು. ನಿನ್ನೆ 95,000 ಕುಟುಂಬಗಳ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರೋದ್ರಿಂದ ನಿಗದಿತ ಗುರಿಯನ್ನ ತಲುಪೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ನೀತಿ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇಂದು ನಡೆಯಬೇಕಾಗಿದ್ದ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಂದೂಡಿಕೆ ಆಗ್ತಾ ಇದೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಭಿನ್ನಮತ ಕುರಿತು ಸಂಧಾನ ಇತ್ತು. ಸಭೆಯನ್ನ ಕೂಡ ಇದೀಗ ಮುಂದೂಡಿಕೆ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಭೇಟಿ ರದ್ದು ಹಿನ್ನೆಲೆ ಬೆಂಗಳೂರಿನ ಭೇಟಿ ರದ್ದಾದ ಹಿನ್ನೆಲೆಯಲ್ಲಿ ಸಭೆಗಳು ಮುಂದೂಡಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅಗರ್ವಾಲ್ ನೇತೃತ್ವದಲ್ಲಿ ನಿಗದಿಯಾಗಿತ್ತು ಸಭೆಗಳು. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆಯಬೇಕಾಗಿತ್ತು 2 ಸಭೆಗಳು. ಸಂಧಾನ ಮಾಡೋದಕ್ಕೆ ಅಂತ ಸಭೆ ಇಟ್ಕೊಂಡಿದ್ರು, ಬಟ್ ಆ ಸಭೆಯನ್ನು ಇದೀಗ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಗರ್ವಾಲ್ ನೇತೃತ್ವದಲ್ಲಿ ಒಂದು ಸಭೆ ನಿಗದಿಯಾಗಿತ್ತು. ಆ ಸಭೆಯನ್ನು ಕೂಡ ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಗೇನಿತ್ತು ಆ ಸಭೆಯನ್ನು ಮುಂದೂಡಿಕೆ ಮಾಡ್ತಾ ಇರೋದು. ಒಂದಷ್ಟು ಅಸಮಾಧಾನಗಳಿದೆ, ಭಿನ್ನಾಭಿಪ್ರಾಯಗಳಿದೆ, ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು, ಎಲ್ರಿಗೂ ಕಿವಿ ಮಾತು ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನು ಇಟ್ಕೊಳ್ಳಲಾಗಿತ್ತು. ಬಟ್ ಆ ಸಭೆಯನ್ನು ಇದೀಗ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಯಾವಾಗ ಈ ಸಭೆ ನಡೆಯುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ ಇಲ್ಲ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಕೋರ್ ಕಮಿಟಿ ಸಭೆ, ಸಂಧಾನ ಸಭೆ ಮುಂದೂಡಿಕೆ ಆಗೋದಕ್ಕೆ ಕಾರಣ? ನಿತಿ, ಇವತ್ತು ಬಿಜೆಪಿ ರಾಜ್ಯ ಉಸ್ತುವಾರಿಗಳಾಗಿದ್ದಂತ ರಾಧಾಮೋಹನ್ ದಾಸ್ ಅವರು ಬೆಂಗಳೂರಿಗೆ ಆಗಮಿಸಿ ಕೋರ್ ಕಮಿಟಿ ಹಾಗೆ ದಾವಣಗೆರೆ ವಿಭಾಗದ ಸಂಧಾನ ಸಭೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಜೊತೆಗೆ ಅನಿರೀಕ್ಷಿತವಾಗಿ ಅವರಿಗೆ ಕಾರ್ಯಕ್ರಮವೊಂದು ಎದುರಾಗಿರುವ ಹಿನ್ನೆಲೆಯಲ್ಲಿ ಅವರ ಬೆಂಗಳೂರು ಪ್ರವಾಸ ರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಈ 2 ಸಭೆಗಳನ್ನ ಮುಂದೂಡಲಾಗ್ತಾ ಇದೆ. ಇದಕ್ಕೂ ಮೊದಲು ಕೋರ್ ಕಮಿಟಿ ಸಭೆ ಮಾಡುವ ಮುಖಾಂತರ ಪಕ್ಷದೊಳಗಿನ ಅಸಮಾಧಾನದ ವಲಯವನ್ನ ಇನ್ನಷ್ಟು ತಗ್ಗಿಸುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಸೂಚಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ದಾವಣಗೆರೆ ವಿಭಾಗದಲ್ಲಿನ ಬಿಜೆಪಿ ಅಸಮಾಧಾನಿತರನ್ನು ಕೂಡ ಒಂದೆಡೆ ಕಲೆ ಹಾಕಿ ಅಲ್ಲಿ ಪಕ್ಷದ ನಾಯಕತ್ವವನ್ನ ಯಾರಿಗೆ ವಹಿಸಬೇಕು, ಮುಂದೆ ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವಾಗಿ ಇರುವಂತಹ ಗೊಂದಲಗಳಿಗೆ ತೆರೆ ಹಿಡಿಯುವಂತಹ ಮತ್ತು ಹೊಸ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನ ಮಾಡುವುದಕ್ಕೆ ಸಭೆಯನ್ನು ಕರೆಯಲಾಗಿತ್ತು. ಆದರೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಬೆಂಗಳೂರು ಭೇಟಿ ರದ್ದಾಗಿರುವ ಕಾರಣದಿಂದಾಗಿ ಈ 2 ಸಭೆಗಳು ಮುಂದೂಡಿಕೆ ಆಗಿದೆ. ಶೀಘ್ರದಲ್ಲೇ ಈ ಸಭೆಗಳು ನಡೆಯಲಿದೆ ಅನ್ನುವಂತ ಮಾಹಿತಿಯನ್ನ ಬಿಜೆಪಿಯ ಕೇಂದ್ರ ಕಚೇರಿ ನೀಡಿದೆ. ನೀತಿ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.